ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾನು ಡಾಕ್ಟರ್ ಚಂದ್ರಶೇಖರ್ BM ಅಂತ ಹೇಳಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ತುಮಕೂರು. ಇಲ್ಲಿ ಡೆಂಗ್ಯೂ ಇದುವರೆಗೂ 785 ಕೇಸ್ಗಳಾಗಿದ್ದಾವೆ ಜನವರಿಯಿಂದ ಇಲ್ಲಿವರೆಗೂ. ಅಂದರೆ ಜನವರಿ 1ನೇ ತಾರೀಕಿಂದ 1/1/2024ರಿಂದ 18/9/24ರವರೆಗೆ 785 ಕೇಸ್ಗಳಾಗಿದ್ದಾವೆ. ಇದರಲ್ಲಿ ಒಂದೇ ಒಂದು ಮರಣ ಆಗಿದೆ, ಅದು ಜುಲೈ ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು. ಜುಲೈನಲ್ಲಿ ಹೆಚ್ಚು ಕೇಸ್ ಬಂದಿದೆ. ಈಗ ಬರ್ತಾ ಬರ್ತಾ ಮುಂಗಾರು ಕಮ್ಮಿ ಆಗ್ತಾ ನಮಗೂ ಕೇಸ್ಗಳು ಎಲ್ಲ ಕಮ್ಮಿ ಆಗಿದ್ದಾವೆ. ಇಲ್ಲಿ ಜಾಸ್ತಿ ಡೆಂಗ್ಯೂ ಪಾಸಿಟಿವ್ ಇರೋರೆಲ್ಲ ತುಂಬ ಯಾರೂ ಮರಣ ಹೊಂದಿರಲ್ಲ, ದೀರ್ಘ ಕಾಯಿಲೆಗೆ ಯಾರು ತುತ್ತಾಗಿರೋದಿಲ್ಲ. ಈಗ ಎಲ್ಲರೂ ಇದರಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ, ಖಾಸಗಿ ಆಸ್ಪತ್ರೆಯಲ್ಲಿ ಎಲ್ಲನೂ ಪ್ರಕರಣಗಳು ದಾಖಲಾಗಿದ್ದು ಅಲ್ಲೂ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು ವಾಸಿಯಾಗಿರ್ತಾರೆ. ಯಾವುದೇ ಆ ಥರ ಜಾಸ್ತಿ ಜನ ಇಲ್ಲಿ ಏನು ಯಾವುದೇ ಥರ ಸಾವಿಗೀಡಾಗಿರೋದಿಲ್ಲ. ಇಲ್ಲಿ ನಮ್ಮಲ್ಲಿ ಏನಂದರೆ ನಮಗೆ ಇದುವರೆಗೂ ನಾವು ಒಟ್ಟು ಎಲಿಸಾ ಮೆಥಡಲ್ಲಿ 5974 ಚೆಕ್ ಮಾಡಿರ್ತೀವಿ. ಅದರಲ್ಲಿ ನಮಗೆ ಒಂದು 785 ಅಷ್ಟೇ ಪಾಸಿಟಿವ್ ಬಂದಿರುತ್ತೆ. ಹಂಗೆ ಕಾರ್ಡ್ ಮೆಥಡಲ್ಲೂ ಸಹ ನಾವು 14,232 ಟೆಸ್ಟ್ ಮಾಡಿರ್ತೀವಿ. ಪೇಷಂಟು ICUನಲ್ಲಿ ಯಾವುದೂ ಇಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿ. ವಾರ್ಡಲ್ಲಿ ಒಂದು 22 ಜನ ಇದ್ದಾರೆ. ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ಸೇರಿ, ಎಲ್ಲ ತಾಲೂಕು ಹಾಸ್ಪಿಟ್ಲು ಎಲ್ಲ ಸೇರಿ ಈಗ ICUನಲ್ಲಿ ಒಂದೇ ಒಂದು ಪೇಷಂಟ್ ಇರುತ್ತೆ. ಖಾಸಗಿ ಆಸ್ಪತ್ರೆಯಲ್ಲಿ ಹಂಗೆ 14 ಪೇಷಂಟ್ ಇದ್ದಾವೆ. ಅವರೆಲ್ಲ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಯಾವುದೂ ಸಾವು ನೋವು ಸಂಭವಿಸೋದಿಲ್ಲ. ಈ ನಡುವೆ CBC ಕೌಂಟ್ ಅಂತ ಮಾಡಿಸ್ತೀವಿ. ನಾರ್ಮಲಾಗಿ ಜ್ವರ ಬಂದರೆ ಅವರೇನೋ ಆಸ್ಪತ್ರೆಗೆ ಹೋಗಿ 3ರಿಂದ 5 ದಿವಸ ಜ್ವರ ಇದ್ದರೆ ಅವ್ರಿಗೆ ನಾವು CBC ಕೌಂಟ್ ಅಂತ ಮಾಡಿಸ್ತೀವಿ. 70,000ಕ್ಕಿಂತ ಕಮ್ಮಿ ಪ್ಲೇಟ್ಲೆಟ್ ಕೌಂಟ್ ಏನಾರ ಬಂದರೆ ಅವ್ರಿಗೆ ನಾವು ಕಾರ್ಡ್ ಮೆಥಡಲ್ಲಿ NS1 ಹಾಕ್ತೀವಿ ಬ್ಲಡ್ನ. ಅದರಲ್ಲೂ ಪಾಸಿಟಿವ್ ಬಂದರೆ ಅದನ್ನು ಮಾತ್ರ ನಾವು ಎಲಿಸಾ ಮೆಥಡ್ನ ಕನ್ಫರ್ಮೇಷನ್ಗೆ ಮಾಡ್ತೀವಿ, ಇಲ್ಲಾಂದರೆ ಮಾಡಲ್ಲ. ಪ್ಲೇಟ್ಲೆಟ್ ಕೌಂಟು 3.5 ಲಕ್ಷ ತನಕ ಇರುತ್ತೆ. ಅಕಸ್ಮಾತ್ ಏನಾದರೂ ಡೆಂಗಿ ಜ್ವರ ಆ ಥರ ಬಂದವ್ರಿಗೆ ಸಾಮಾನ್ಯವಾಗಿ ಏನಾದರೂ ಬಿಲೋ 3 to 5 ಡೇಸ್ ಜ್ವರ ಇದ್ದು ಅದರೊಳಗೆ 70,000ಕ್ಕಿಂತ ಕಮ್ಮಿ ಬಂದವ್ರಿಗೆ ಮಾತ್ರ ನಾವು ಡೆಂಗ್ಯೂ ಟೆಸ್ಟ್ನ ಮಾಡ್ತೀವಿ. ಮುನ್ನೆಚ್ಚರಿಕೆಯಾಗಿ ಎಲ್ಲರೂ ಈಗ ಮಳೆ ಕಮ್ಮಿ ಇರೋದ್ರಿಂದ ಅಕ್ಕಪಕ್ಕ ಮನೆಗಳಲ್ಲಿ ಒಳಗಡೆ ಏನಾದರೂ ನೀರಿನ ತಾಣಗಳಿದ್ರೆ, ಮನೆ ಒಳಗೆ ಏನಾದರೂ ಕುಂಡಗಳಲ್ಲಿ ನೀರುಗಳಿದ್ರೆ ಅಲ್ಲಿ ಪ್ಯೂಪ ಸ್ಟೇಜು ಮತ್ತು ಏನು ಎಗ್ಗು ಲಾರ್ವಾಗಳು ಎಲ್ಲ ಇಲ್ದಂಗೆ ಮಾಡಬೇಕು. ಕಂಟೈನರ್ಸ್ನ ಡ್ರೈ ಡೇ ಆಗಿ ಕಂಟೈನರ್ ಏನಾದರೂ ನೀರನ್ನು ಶೇಖರಿಸ್ತಿದ್ರೆ ಉಜ್ಜಿ ಕ್ಲೀನಾಗೆ ಬಿಸಿಲಿಗೆ ಒಣಗಿಸಿ ಆಮೇಲೆ ಅದಕ್ಕೆ ನೀರು ತುಂಬಿ ಬಟ್ಟೆ ಎಲ್ಲ ಮುಚ್ಚಿ ಒಂದು ಯೂಸ್ ಮಾಡಲಿಕ್ಕೆ ಅನುಕೂಲ ಮಾಡ್ಕೋಬೇಕು. ಎಲ್ಲ ಕಡೆ ನೀರು ನಿಂತ್ಕೊಳ್ದಂಗೆ, ಅಕ್ಕಪಕ್ಕ ನೀರು ನಿಂತ್ಕೊಳ್ದಂಗೆ ನೋಡ್ಕೊಬೇಕು. ಅಕಸ್ಮಾತ್ ಏನಾದರೂ ಆ ಥರ ಸೊಳ್ಳೆ ತಿಳಿದು ಬಂದಲ್ಲಿ ಕನ್ಸರ್ನ್ PHCOs ಇರ್ತಾರೆ ಮತ್ತು HIOs ಇರ್ತಾರೆ. ಅವ್ರಿಗೆ ಹೇಳಿದ್ರೆ, ಗ್ರಾಮ ಪಂಚಾಯತಿ ಆಗಲಿ ಮಹಾನಗರ ಪಾಲಿಕೆ ಅವ್ರಿಗೆ ಹೇಳಿದ್ರೆ ಅವರು ಲಾರ್ವಿಸೈಡಲ್ ಅಂತ ಔಷಧಿ ಎಲ್ಲ ಸಿಂಪಡಣೆ ಮಾಡ್ತಾ ಇದ್ದಾರೆ. ಈಗೆಲ್ಲ ರೆಗ್ಯುಲರಾಗೆ ಇದನ್ನು ಫಾಗಿಂಗು ಎಲ್ಲ ವಾರ್ಡ್ ಬೈ ವಾರ್ಡ್ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಫುಲ್ಲು ಜಿಲ್ಲೆಯಾದ್ಯಂತ ಹತೋಟಿಗೆ ಬಂದಿದೆ. ಈಗ ಎಲ್ಲ ಮೊದಲಿಗಿನ ಈಗೆಲ್ಲ ನಕಲಿ ವೈದ್ಯರ ಹಾವಳಿ ಕಮ್ಮಿ ಆಗಿದೆ. ಆಮೇಲೆ ಈಗ KPM ಮುಖಾಂತರ ನಾವೆಲ್ಲ ಆನ್ಲೈನಲ್ಲಿ ನಾವೆಲ್ಲರಿಗೂ ರಿಜಿಸ್ಟರ್ ಮಾಡಿ ಯಾರೇ ಓದಿರೋರು ಯಾರೇ ಇದ್ರೂ ಅವ್ರ KPM ಮುಖಾಂತರ ಅವ್ರಿಗೆ ಲೈಸೆನ್ಸ್ನ ನಾವು ಜಿಲ್ಲಾ ಆಡಳಿತದಿಂದ ಕೊಡ್ತಾ ಇದ್ದೀವಿ. 24 ಜನಕ್ಕೆ ಕ್ರಮ ಕೈಗೊಂಡಿದ್ದೀವಿ. ಅವ್ರಿಗೆ ಸೂಚನೆ ನೀಡುವ ಮುಖಾಂತರ, ನೋಟಿಸ್ ನೀಡುವ ಮುಖಾಂತರ ಅವ್ರಿಗೆಲ್ಲ ಅವರು ಶಟ್ ಡೌನ್ ಮಾಡಿಸಿದ್ದೀವಿ. ಈಗ ನಮಗೆ ಫೋನ್ ಮುಖಾಂತರ, ರೈಟಿಂಗ್ ಮುಖಾಂತರ ಮೆಸೇಜ್ಗಳು ಬರ್ತಾ ಇದ್ದಾವೆ. ಅಲ್ಲೆಲ್ಲ ನಾವು ತಾಲೂಕು ಹೆಲ್ತ್ ಆಫೀಸರ್ ಮುಖಾಂತರ ವಿಸಿಟ್ ಕೊಟ್ಟು ನೋಡಿಸ್ತಾ ಇದ್ದೀವಿ. ಆ ಥರ ಯಾವುದೂ ನಕಲಿ ವೈದ್ಯರು ಬರ್ತಾ ಇಲ್ಲ. ಯಾವಾಗಲೂ ಬಂದು ಹೋಗ್ತಾರೆ, ಅದು ನಮಗೆ ಗೊತ್ತಾಗಲ್ಲ. ಅದನ್ನು ನಕಲಿ ವೈದ್ಯರು ಎಲ್ಲೆಲ್ಲಿದೆ ಅಂತ ನಾವು ಡೈರೆಕ್ಟಾಗಿ ನಾವು ಏನೇನೋ ಅಡ್ರೆಸ್ ಪ್ರೂಫ್ ಏನೇನಿದ್ದರೆ ನಮಗೆ ಕಳಿಸಿದ್ರೆ ಅಂತಂದ್ರ ಮೇಲೆ ನಾವು ಹೋಗಿ ಡೈರೆಕ್ಟಾಗಿ ಆ್ಯಕ್ಷನ್ ತೊಗೋತೀವಿ. ವಿತ್ ಸಹಾಯದ ಆರಕ್ಷಕರ ಠಾಣೆ ಮುಖಾಂತರ ನಾವು ಇದನ್ನು ಆ್ಯಕ್ಷನ್ ತೊಗೋತೀವಿ. ಹತ್ರ ಇರ್ತಕ್ಕಂಥ ತಾಲೂಕು ವೈದ್ಯಾಧಿಕಾರಿಗಳೇ ಅದನ್ನು ಕ್ರಮ ಕೈಗೊಳ್ಬೋದು.